ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮತ್ತೊಂದು ಹನಿಮೂನ್ ಮರ್ಡರ್ ಅನ್ನುವ ಹಣೆಪಟ್ಟಿಯೊಂದಿಗೆ ಪ್ರಕರಣವೊಂದು ಹೊರಗಡೆ ಬರ್ತಾ ಇದೆ. ಈ ಬಾರಿ ಅದು ರಾಜಸ್ಥಾನದಿಂದ ಬರ್ತಾ ಇದೆ. ಯಾಕೆ ಈ ಹನಿಮೂನ್ ಮರ್ಡರ್ ಅನ್ನುವಂಥದ್ದು ಒಂದು ವಾಡಿಕೆ ಆಗ್ಬಿಡ್ತಿದೆ ಅಂತಂದ್ರೆ, ಮದುವೆ ಆಗುವಾಗ ಚೆನ್ನಾಗಿ ಆಗ್ಬಿಟ್ಟು ಮದುವೆ ಆದ ಕೆಲವೇ ದಿನಗಳಲ್ಲಿ ಪ್ರಿಯಕರನೊಂದಿಗೆ ಸೇರ್ಕೊಂಡು ಗಂಡನನ್ನ ಕೊಲೆ ಮಾಡಿ ಮುಗಿಸುವಂತಹ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದ್ದಾವೆ. ಒಂದು 3-4 ತಿಂಗಳ ಹಿಂದೆ ಈ ಸೋನಂ ಅನ್ನುವಂತಹ ಒಂದು ಹುಡುಗಿ ಅದೇ ರೀತಿ ಮಧ್ಯಪ್ರದೇಶದ ಇಂದೋರ್ನಿಂದ ತನ್ನ ಹೊಸದಾಗಿ ಮದುವೆ ಆದಂತಹ ಗಂಡನನ್ನ ಮೇಘಾಲಯಕ್ಕೆ ಹನಿಮೂನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರಿಯಕರನೊಂದಿಗೆ ಸೇರ್ಕೊಂಡು ಕೊಲೆ ಮಾಡಿ ಅದನ್ನ ಮುಚ್ಚಿಡೋದಕ್ಕೆ ರಾಬರಿ ಕತೆ ಕಟ್ಟಿ ಏನೇನೋ ಆಯ್ತು. ಕೊನೆಗೆ ಅರೆಸ್ಟ್ ಆಯ್ತು. ಅದರಲ್ಲಿ ಆ ಗಂಡನ ತಪ್ಪು ಅಂದ್ರೆ ಆ ಗಂಡನ ತಪ್ಪು ಏನೂ ಇಲ್ಲ. ಯಾಕಂದ್ರೆ ಅವನಿಗೇನು ಗೊತ್ತಿಲ್ಲ. ಮನೆಯಲ್ಲಿ ನೋಡಿದ್ರು, ಒಪ್ಕೊಂಡ್ರು, ಆ ಮನೆಯಲ್ಲಿ ಒಪ್ಕೊಂಡ್ರು, ಈ ಮನೆಯಲ್ಲಿ ಒಪ್ಕೊಂಡ್ರು, ಮದುವೆ ಆದ. ಅವಳು ನಂಬಿದ, ಹನಿಮೂನ್ಗೆ ಹೋದ, ಸತ್ತೋದ. ಅದೇ ರೀತಿ ಈಗ ರಾಜಸ್ಥಾನದಿಂದ ಸಹ ಒಂದು ಪ್ರಕರಣ ಹೊರಗಡೆ ಬರ್ತಾ ಇದೆ. ರಾಜಸ್ಥಾನದಲ್ಲಿ ಶ್ರೀಗಂಗಾನಗರ ಅನ್ನುವಂತಹ ಪ್ರದೇಶದಲ್ಲಿ ಮೊನ್ನೆ ರಾತ್ರಿ ಒಂದು ಮಹಿಳೆ ಇದ್ದಕ್ಕಿದ್ದ ಹಾಗೆ ನಿರ್ಜನ ಪ್ರದೇಶದಲ್ಲಿ ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾಳೆ. ಆಕೆ ಹೆಸರು ಅಂಜಲಿ ಅಂತ. ಯಾಕೆಂದ್ರೆ ಗಂಡ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ, ಆಶೀಶ್ ಅಂತ. 3 ತಿಂಗಳಾಗಿದೆ ಮದುವೆ ಆಗಿ ಅಷ್ಟೇ. ಯಾರೋ ಬಂದ್ರು, ರಾಬರಿ ಮಾಡಿದ್ರು, ನನ್ನ ಹತ್ರ ನಾನು ಓಲೆ ಕಿತ್ಕೊಂಡು ಹೋದ್ರು, ಫೋನ್ ಎಲ್ಲ ಕಿತ್ಕೊಂಡು ಹೋದ್ರು, ಅವನ ತಲೆಗೆ ಹೊಡೆದ್ಬಿಟ್ಟು ಹೋಗ್ಬಿಟ್ರು ಅಂತ. ಸರಿ, ರಿಲೇಟಿವ್ಸ್ ಎಲ್ಲ ಓಡ್ ಬಂದು ನೋಡಿದ್ರೆ ಅವನು ರಕ್ತದ ಮಡುವಿನಲ್ಲಿದ್ದಾನೆ, ಆಸ್ಪತ್ರೆಗೆ ಸೇರಿಸ್ತಾರೆ, ಬದುಕಿಲ್ಲ, ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾರೆ. ಪೊಲೀಸ್ ಕೇಸ್ ಆಗುತ್ತೆ. ಪೊಲೀಸ್ ಕೇಸಿನ ವಿಚಾರಣೆ ಸಂದರ್ಭದಲ್ಲಿ ಈ ಅಂಜಲಿಗೆ ಮರುವೋ ಏನೋ ಗೊತ್ತಿಲ್ಲ, ಅಥವಾ ಈ ಕುಟುಂಬಸ್ಥರಿಗೆ ಹೇಳಿದ್ದನ್ನೇ ಪೊಲೀಸರಿಗೆ ಯಾಕೆ ಹೇಳಬೇಕು ಅಂತ ಬೇರೆ ಪ್ಲಾನ್ ಇಟ್ಕೊಂಡಿದ್ಲು ಮಹಾತಾಯಿ. ಏನು ಹೇಳಲು, ಯಾವುದೋ ಗಾಡಿ ಬಂದು ಗುದ್ಕೊಂಡೋಯ್ತು, ಹಿಟ್ ಅಂಡ್ ರನ್ ಕೇಸ್ ಅಂದ್ಬಿಟ್ಲು ಪೊಲೀಸರ ಹತ್ರ. ಹಿಟ್ ಅಂಡ್ ರನ್ ಕೇಸ್ ಅಂತ ಕುಟುಂಬದವರಿಗೆ ಈ ಹೇಳಿಕೆ ಇತ್ತಲ್ಲ, ಪೊಲೀಸರು ಕನ್ಫ್ಯೂಸ್ ಆಗೋದ್ರು. ಕುಟುಂಬದವರಿಗೆ ಹೀಗೆ ಹೇಳಿದಲ್ಲ ಅಂತ ನಾನು ಹೇಳಲಿಲ್ಲ ಅಂದ್ಬಿಟ್ಲು. ಪೊಲೀಸರಿಗೆ ಈಕೆ ಮೇಲೇನೆ ಅನುಮಾನ ಬಂತು. ಒಂದು ರೀತಿಯಾದಂತಹ ಟ್ರೀಟ್ಮೆಂಟ್ ರೀತಿಯಲ್ಲಿ ವಿಚಾರಣೆ ನಡೆಸಿದ ತಕ್ಷಣ ಸತ್ಯಾಂಶಗಳು ಹೊರಗಡೆ ಬರೋದಕ್ಕೆ ಶುರುವಾಯಿತು. ಏನು ಅಂದ್ರೆ, ಸುಮಾರು ವರ್ಷಗಳಿಂದ ಸಂಜಯ್ ಅನ್ನುವಂತಹ ಒಂದು ಹೋಟೆಲ್ ವೇಟರ್ನ ಲವ್ ಮಾಡ್ತಿದ್ಲಂತೆ ಈ ಹುಡುಗಿ. ಮನೆಯಲ್ಲಿ ಗೊತ್ತಾಗಿದೆ ಲವ್ ಮ್ಯಾಟ್ರು. ಬಲವಂತಕ್ಕೆ ಅರ್ಜೆಂಟ್ ಆಗಿ ಗಂಡು ಹುಡುಕಿ ಮದುವೆ ಮಾಡಿದ್ದಾರೆ. ಈ ಗಂಡಿಗೆ ಏನು ಗೊತ್ತಿಲ್ಲ, ಈ ಆಶೀಶ್ ಅನ್ನುವಂತಹ ವ್ಯಕ್ತಿಗೆ. ಅವ್ರ ಮನೆಯಲ್ಲಿ ಒಪ್ಕೊಂಡಿದ್ದಾರೆ, ಇವ್ರ ಮನೆಗೆ ಒಪ್ಕೊಂಡಿದ್ದಾರೆ. ಆಸ್ ಯೂಶುವಲ್ ಈ ಹೆಣ್ಣು ಮಗಳು ಖುಷಿಯಾಗಿ ಮದುವೆಯಾಗಿ ಯಾವುದೇ ರೀತಿಯಾದಂತಹ ದುಃಖ ಇಲ್ಲ, ಮುಖದಲ್ಲಿ ಯಾವುದೇ ಭಾವನೆಗಳ ಬದಲಾವಣೆ ಇಲ್ಲ, ಖುಷಿಯಾಗಿ ಮದುವೆ ಆಗಿದ್ದಾಳೆ. 3 ತಿಂಗಳಾಗಿದೆ ಮದುವೆ ಆಗಿ ಅಷ್ಟೇ, 3 ತಿಂಗಳಾಗಿದೆ. ಆದ್ರೆ ಮದುವೆ ಆದ ತಕ್ಷಣನೇ ಹೊಸ ಕತೆ ಶುರು ಮಾಡಲ್ಲಂತೆ. ನಾನು ಇನ್ನೂ ಓದಬೇಕು ಅಂದ್ರೆ ನಾನು ಸಿಟಿಗೆ ಹೋಗ್ಬೇಕು, ಅಲ್ಲೇ PGಯಲ್ಲಿ ಇದ್ಕೊಂಡು ಓದ್ತೀನಿ, ಇಲ್ಲಿಂದ ಓಡಾಡಕ್ ನನ್ನ ಕೈಲಿ ಆಗಲ್ಲ ಅಂತ ಗಂಡನ ಹತ್ರ ಕೇಳಿದಾಳೆ. ಗಂಡನ ಕಡೆಯಿಂದ ಅದಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ. ಅವಳು ಪ್ಲಾನ್ ಏನಿತ್ತು ಅಂದ್ರೆ, ಮದುವೆ ಆಗಿದ್ದೀನಿ ಸರಿ, ಗಂಡನ್ನ ಬಿಟ್ಟು ಅಲ್ಲಿ ಹೋಗಿ ಓದೋಕೆ ಅಂತ ಹೋದ್ರೆ 2-3 ವರ್ಷ ಅಲ್ಲಿ ಬಾಯ್ ಫ್ರೆಂಡ್ ಜೊತೆ ಓಡಾಡ್ಕೊಂಡಿರಬಹುದು. ಆ ನಂತರ ಸಾಧ್ಯ ಆದ್ರೆ ಎಲ್ಲಾದ್ರೂ ಓಡ್ ಹೋಗೋದು, ಬೇರೆ ಏನೋ ಪ್ಲಾನ್ ಮಾಡ್ಕೋಬಹುದು ಅಂತ ಸ್ಕೆಚ್ ಹಾಕೊಂಡು ಅಲ್ಲಿ ಹೋಗಿ ಓದ್ತೀನಿ ಇರ್ತೀನಿ ಅಂತ ಹೇಳಿದ್ಕೆ ಗಂಡ ಒಪ್ಲಿಲ್ಲ ಅಂದ್ಮೇಲೆ ಅವನು ಇದ್ರೆ ಇನ್ನ ತನಗೆ ತನ್ನ ಪ್ರಿಯಕರನೊಂದಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತು. ಹಾಗಾಗಿ ಗಂಡನ ಹತ್ರ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ. ತವ್ರ ಮನೆಯಲ್ಲಿ ಒಂದು 15 ದಿನ ಇದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಬಾಯ್ ಫ್ರೆಂಡ್ ಜೊತೆಯಲ್ಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದಾಳೆ, ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ. ಆ ಪ್ಲಾನಿಂಗ್ ಸಂದರ್ಭದಲ್ಲಿ ಅವ್ರು ಮಾಡ್ಕೊಂಡಿದ್ದ ಪ್ಲಾನಿಂಗ್ ಏನಂದ್ರೆ, ಹಿಟ್ ಅಂಡ್ ರನ್ ಅಂತ ಮಾಡುವಂಥದ್ದು ಅಂತ. ಆ ಪ್ಲಾನಿಂಗ್ ಅಲ್ಲೇ ವಾಪಸ್ ಬಂದು ಸರಿ ನಡೀರಿ, ಏನೋ ಆಯ್ತು ಅಂತ ಸಮಾಧಾನ ಮಾಡ್ದಂಗೆ ಮಾಡಿ, ರಾತ್ರಿ ಹೊತ್ತು ಪ್ರತಿದಿನ ಆಶೀಶ್ಗೆ ವಾಕಿಂಗ್ ಹೋಗೋ ಅಭ್ಯಾಸ ಅಂತೆ. ಸೊ ನಾನು ಬರ್ತೀನಿ ಇವತ್ತು ಜೊತೆಲಿ ಅಂತ ಹೋಗಿದ್ದಾಳೆ. ಕರ್ಕೊಂಡು ನಿರ್ಜನ ಪ್ರದೇಶದ ಕಡೆಗೆ ಮಾತಲ್ಲೇ ತಿರುಗಿಸ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಈ ಪ್ರಿಯಕರ ಸಂಜಯ್ ಮತ್ತು ಇನ್ನೊಂದು 3 ಜನರನ್ನ ಬಾಡಿಗೆ ಹಂತಕರನ್ನ ಕರ್ಕೊಂಡು ಬಂದಿದ್ದಾನೆ. ಅಷ್ಟು ಜನ ಸೇರಿ ರಾಡುಗಳು ಕಟ್ಟಿಗೆಗಳಿಂದ ಅವನ ತಲೆಗೆ ಜಜ್ಜಿದ್ದಾರೆ. ಜೀವ ಹೋಗಿಲ್ಲ ಒಂದು. ಆಮೇಲೆ ಉಸಿರುಗಟ್ಟಿಸಿ ರಸ್ತೆಯಲ್ಲಿ ಬಿಸಾಕ್ಬಿಟ್ಟು ಅವರೆಲ್ಲ ಹೋದ್ಮೇಲೆ ಇವಳು ಕಿರ್ಚ್ಕೊಂಡಿದ್ದಾಳೆ. ಯಾವುದೋ ಗಾಡಿ ಬಂತು ಗುತ್ತು ಅಂತ ಹೇಳಿ ಇವ್ರಿಗೆ, ಪೊಲೀಸರಿಗೆ ಯಾರೋ ದರೋಡೆ ಮಾಡಕ್ ಬಂದಿದ್ರು, ಅವನಿಗೆ ಹೊಡೆದ್ರು, ನನ್ನ ಹತ್ರ ಓಲೆ ಎಲ್ಲ ಕಿತ್ಕೊಂಡೋದ್ರು ನೋಡಿ, ಫೋನು ಕಿತ್ಕೊಂಡೋದ್ರಿ ನೋಡಿ ಅಂತ. ಓಲೆ ಮತ್ತು ಫೋನ್ ಇವಳೇ ಕೊಟ್ಟು ಕಳಿಸಿರ್ತಾರೋ ಅವ್ರಿಗೆ. ಹೀಗೆ ಕತೆ ಕಟ್ಟೋಕೆ ಹೋಗಿ ಈಗ ಜೈಲ್ ಪಾಲಾಗಿದ್ದಾರೆ. ಒಬ್ಬ ಮಾತ್ರ ಎಸ್ಕೇಪ್ ಆಗಿದ್ದಾನೆ. ಬಂದಂತಹ 3 ಜನ ಬಾಡಿಗೆ ಹಂತಕರು, ಮಿಕ್ಕಂತೆ ಇನ್ನೆಲ್ಲರೂ ಬಂಧನ ಆಗಿದೆ.
4 ಜನರ ಬಂಧನ ಆಗಿದೆ. ಈ ಅಂಜಲಿ ಮತ್ತೆ ಬಾಯ್ ಫ್ರೆಂಡ್ ಸಂಜಯ್, ಇನ್ನಿಬ್ರು ಕೊಲೆ ಮಾಡೋದಕ್ಕೆ ಅಂತ ಬಾಡಿಗೆ ಕೊಲೆಗಾರರು ಬಂದಿದ್ರಲ್ಲ ಹುಡುಗರು, ಅವರು ಸಹ ಈಗ ಅರೆಸ್ಟ್ ಆಗಿದ್ದಾರೆ. ಇದು ಕೇಸ್ ಆಗಿದೆ. ಸೊ ಹಾಗಾಗಿ ಇದನ್ನ ಈಗ ಇಡೀ ದೇಶದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಇದು ಸಹ ಒಂದು ಕಳೆದ ಬಾರಿಯ ಸೋನಂ ಕೇಸ್ ರೀತಿಯಲ್ಲಿ ಒಂದು ಹನಿಮೂನ್ ಮರ್ಡರ್ ಅದಕ್ಕೊಂದು ಟೈಟ್ಲ್ ಕೊಟ್ಕೊಂಡು ಬಿಟ್ಟಿದ್ದಾರೆ. ಈಗ ಅದನ್ನ ಜೋರಾಗಿ ಎಲ್ಲರೂ ಬಳಸ್ತಿದ್ದಾರೆ. ಬಟ್ ನಡೀತಾ ಇರುವ ಘಟನೆಗಳು ಸಹ ಅದೇ ರೀತಿಯಾದಂತೆ ಇದೆ. ಯಾಕೆಂದ್ರೆ ಈ ಪ್ರಕರಣಗಳಲ್ಲಿ ಯಾವ ಪ್ರಕರಣಗಳಲ್ಲಿಯೂ ಕೂಡ ಆಕೆಗೆ ಅನ್ಯಾಯವನ್ನ ಸತ್ತವನು ಮಾಡಿಲ್ಲ, ಅವನಿಗೆ ಗೊತ್ತೇ ಇಲ್ಲ, ಅವನಿಗೆ ವಿಚಾರನೇ ಗೊತ್ತಿಲ್ಲ. ಮನೇಲಿ ನೋಡಿದ ಹೆಣ್ಣನ್ನ ಮದುವೆ ಆಗಿದ್ದಾನೆ, ಮದುವೆ ಸಂದರ್ಭದಲ್ಲಿಯೂ ಆಕೆ ಹೇಳ್ಕೊಂಡಿಲ್ಲ, ಅದು ಮದುವೆ ಆಗಿ ಅವನ ಪಾಡ್ಗೆ ಅವನ ಜೀವನ, ಅವನಿಗೇನು ಗೊತ್ತಿಲ್ಲದೆ ಜೀವನ ನಡೆಸ್ತಿದ್ದಾನೆ. ಬಟ್ ಅವನಿದ್ರೆ ನನ್ನ ಆಸೆಗಳು ಪೂರೈಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಇವರು ಪ್ಲಾನ್ ಮಾಡಿಕೊಂಡು ಮರ್ಡರ್ಗಳು ಮಾಡ್ತಿದ್ದಾರೆ ಅಷ್ಟೇ. ಸೊ ಇದಿಷ್ಟು ರಾಜಸ್ಥಾನದಿಂದ ಬರ್ತಿರುವಂತಹ ಸುದ್ದಿ. ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.